ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ರಿಯಲ್ ನಂಬರ್ಸ್ ವಾಸ್ತವ ಸಂಖ್ಯೆಗಳು ಈ ಅಧ್ಯಾಯದಲ್ಲಿ ಬರುವಂತಹ ಅಂಕಗಣಿತದ ಮೂಲ ಪ್ರಮೇಯ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಈ ಥಿಯರಮ್ನ ವಿವರಣೆಯನ್ನು ಕಲಿಯೋಣ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಾವು ಈ ರೀತಿಯಲ್ಲಿ ವಿವರಿಸಬಹುದು. ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಸೊ ಈ ವಿವರಣೆಯನ್ನು ಯಾವ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬಹುದು ಅಂತ ಹೇಳಿ ನೋಡುವ. ಮೊದಲಿಗೆ ಇಲ್ಲಿ ನೀವು ಸಂಯುಕ್ತ ಸಂಖ್ಯೆ ಅಂದರೆ ಏನು, ಹಾಗೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಕಲಿಬೇಕಾಗ್ತದೆ. ಇಂಗ್ಲೀಷ್ನಲ್ಲಿ ಇದೇ ಥಿಯರಮನ್ನು ನಾವು ಈ ರೀತಿಯಲ್ಲಿ ಡಿಫೈನ್ ಮಾಡ್ಬೋದು. ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ primes and this factorization is unique apart from the order in which the prime factors occur. ಈ ವಿವರಣೆಯಲ್ಲಿ ನೀವಿಲ್ಲಿ ಕಾಂಪೋಸಿಟ್ ನಂಬರನ್ನು ಕಾಣ್ಬೋದು, ಅಥವಾ ನಾವು ಇಂಗ್ಲೀಷಲ್ಲಿ ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ಸಂಖ್ಯೆ ಅವಿಭಾಜ್ಯ ಸಂಖ್ಯೆ, ಅಥವಾ ಅದನ್ನು ಇಂಗ್ಲೀಷಲ್ಲಿ ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೇವೆ. ಸೊ ಇದರ ವಿವರಣೆಯನ್ನು ಕಲಿಯುವ ಮೊದಲು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್ ಅಂದರೆ ಏನು ಅಂತ ಹೇಳಿ ಅರ್ಥ ಮಾಡಿಕೊಳ್ಳುವ. ಈಗ ಯಾವುದೇ ಒಂದು ನೀವು ಸಂಖ್ಯೆಯನ್ನು ತೆಗೆದುಕೊಂಡ್ರೆ ಆ ಸಂಖ್ಯೆಯು ಒಂದರಿಂದ ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಟ್ಟರೆ ಅದನ್ನು ನಾವು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೇವೆ. ಈಗ ನಾನು ಉದಾಹರಣೆಗೆ 2 ತೆಗೆದುಕೊಳ್ತೇನೆ. ಈ 2 ನಾವು 2ರಿಂದ ಭಾಗಿಸ್ಬೋದು, ಹಾಗೆ 2 ಎನ್ನುವ ಸಂಖ್ಯೆಯು 2ಇಂದ ಭಾಗಿಸಲ್ಪಡ್ತದೆ. ಸೊ ಇಲ್ಲಿ 2 ಎನ್ನುವಂಥ ಸಂಖ್ಯೆಗೆ 2 ಅಪವರ್ತನಗಳಿವೆ, ಒಂದು 1 ಇನ್ನೊಂದು 2. ಹಾಗೆ ಇಲ್ಲಿ 3 ತೆಗೆದುಕೊಳ್ತೇನೆ. ಈ 3 ಎನ್ನುವಂಥ ಸಂಖ್ಯೆಯು 1ರಿಂದ ಭಾಗಿಸಲ್ಪಡ್ತದೆ, ಅದೇ ರೀತಿ ಅದೇ ಸಂಖ್ಯೆಯಿಂದ ಕೂಡ ಭಾಗಿಸಲ್ಪಡ್ತದೆ. ಸೊ ಇದರ ಅಪವರ್ತನಗಳು 1 ಮತ್ತು 3. ಹಾಗೆ ಇಲ್ಲಿ ನಾನು ಈಗ 5 ತೆಗೆದುಕೊಳ್ತೇನೆ, 5 ತೆಗೆದುಕೊಳ್ತೇನೆ. 5 ಎನ್ನುವ ಸಂಖ್ಯೆಯು 1ರಿಂದ ಭಾಗಿಸಲ್ಪಡ್ತದೆ, ಅದೇ ರೀತಿ 5 ನಾವು 5ರಿಂದ ಅದೇ ಸಂಖ್ಯೆಯಿಂದ ಭಾಗಿಸ್ಬೋದು. ಸೊ ಇಲ್ಲಿ ಇರುವಂಥ ಸಂಖ್ಯೆಗಳಲ್ಲಿ ನೀವು ಕಾಣ್ಬೋದು, ಇಲ್ಲಿರುವಂಥ ಸಂಖ್ಯೆಗಳು 1ರಿಂದ ಭಾಗಿಸಲ್ಪಡ್ತವೆ, ಹಾಗೆ ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡ್ತವೆ. ಸೊ ಅಂತಹ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೇವೆ. ಸೊ ಒಂದು ಸಂಖ್ಯೆಯು 1ರಿಂದ ಭಾಗಿಸಲ್ಪಡಬೇಕು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡಬೇಕು. ಈ ರೀತಿ ಇರುವಂಥ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳು ಅಥವಾ 2 ಫ್ಯಾಕ್ಟರ್ಸ್ಗಳು ಇರ್ತದೆ. ಉದಾಹರಣೆಗೆ ನಾವು 2, 2, 3, 5, 7 ಈ ರೀತಿಯಲ್ಲಿ ಕೆಲವೊಂದು ಸಂಖ್ಯೆಗಳನ್ನು ನಾವಿಲ್ಲಿ ಕಾಣ್ಬೋದು. ಇದೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಇದನ್ನು ನಾವು ಪ್ರೈಮ್ ನಂಬರ್ಸ್ ಅಂತ ಹೇಳ್ತೇವೆ. ಹಾಗೆ ಇನ್ನೊಂದು ರೀತಿಯ ಸಂಖ್ಯೆ ಸಂಯುಕ್ತ ಸಂಖ್ಯೆ, ಅಥವಾ ನಾವು ಅದನ್ನು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೇವೆ. ಸೊ ಕಾಂಪೋಸಿಟ್ ನಂಬರ್ ಅಂದರೆ ಏನರ್ಥ? ಯಾವುದೇ ಸಂಖ್ಯೆಗೆ 2ಕ್ಕಿಂತ ಹೆಚ್ಚಿನ ಅಪವರ್ತನಗಳಿದ್ದರೆ, 2ಕ್ಕಿಂತ ಹೆಚ್ಚಿನ ಫ್ಯಾಕ್ಟರ್ಸ್ಗಳಿದ್ದರೆ ಅದನ್ನು ನಾವು ಕಾಂಪೋಸಿಟ್ ನಂಬರ್ಸ್ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೇವೆ. ಈಗ ಉದಾಹರಣೆಯಾಗಿ ನಾನು 4 ತೆಗೆದುಕೊಳ್ತೇನೆ. 4 ಎನ್ನುವಂಥ ಸಂಖ್ಯೆಯು 1ರಿಂದ ಭಾಗಿಸಲ್ಪಡ್ತದೆ, ಹಾಗೆ 4 ಎನ್ನುವಂಥ ಸಂಖ್ಯೆಯು 2ರಿಂದ ಭಾಗಿಸಲ್ಪಡ್ತದೆ, ಹಾಗೆ 4 ಎನ್ನುವಂಥ ಸಂಖ್ಯೆಯು ಅದೇ ಸಂಖ್ಯೆಯಿಂದ ಕೂಡ ಭಾಗಿಸಲ್ಪಡ್ತದೆ. ಸೊ ಇಲ್ಲಿರುವಂಥ ಈ 4 ಎನ್ನುವಂಥ ನಂಬರಿಗೆ ನಮಗೆ ಎಷ್ಟು ಫ್ಯಾಕ್ಟರ್ಸ್ಗಳು ಸಿಗ್ತದೆ? 1, 2 ಮತ್ತು 4. ಸೊ ಇಲ್ಲಿ 2ಕ್ಕಿಂತ ಜಾಸ್ತಿ ಅಪವರ್ತನಗಳಿವೆ, 2ಕ್ಕಿಂತ ಜಾಸ್ತಿ ಫ್ಯಾಕ್ಟರ್ಸ್ಗಳಿವೆ. ಹಾಗಾಗಿ ಇದನ್ನು ನಾವು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್ಸ್ ಅಂತ ಹೇಳ್ತೇವೆ. ಈಗ ಉದಾಹರಣೆಗೆ 6 ತೆಗೆದುಕೊಳ್ಳುವ. 6 ತೆಗೆದುಕೊಂಡ್ರೆ 6 ಎನ್ನುವಂಥದ್ದು 1ರಿಂದ ಭಾಗಿಸಲ್ಪಡ್ತದೆ, ಹಾಗೆ 6 ಎನ್ನುವಂಥದ್ದು 2ರಿಂದ ಭಾಗಿಸಲ್ಪಡ್ತದೆ, 6 ಎನ್ನುವಂಥದ್ದು 3ರಿಂದ ಭಾಗಿಸಲ್ಪಡ್ತದೆ, ಅದೇ ರೀತಿ 6 ಎನ್ನುವಂಥದ್ದು 6ಇಂದ ಕೂಡ ಭಾಗಿಸಲ್ಪಡ್ತದೆ. ಸೊ ಈ 6 ಎನ್ನುವಂಥ ನಂಬರಿಗೆ 4 ಫ್ಯಾಕ್ಟರ್ಸ್ ಇದೆ ಅಥವಾ 4 ಅಪವರ್ತನಗಳಿವೆ. ಹಾಗಾಗಿ ಇದನ್ನು ನಾವು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು. ಸೊ ಈ ರೀತಿಯಲ್ಲಿ ನೀವಿಲ್ಲಿ 2 ರೀತಿಯ ನಂಬರ್ಸ್ಗಳನ್ನು, ಸಂಖ್ಯೆಗಳನ್ನು ಕಾಣ್ಬೋದು.
2 3 5 7 11 ಈ ರೀತಿ ಬರುವಂಥ ಸಂಖ್ಯೆಗಳನ್ನು ನಾವು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಹೇಳ್ತೇವೆ. ಇದರಲ್ಲಿ ಇರುವಂಥ ಸಂಖ್ಯೆಯು ಒಂದರಿಂದ ಭಾಗಿಸಲ್ಪಡ್ತದೆ ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡ್ತದೆ. ಸೊ ಇಲ್ಲಿರುವಂಥ ಸಂಖ್ಯೆಗಳಿಗೆ ಕೇವಲ 2 ಅಪವರ್ತನಗಳಿವೆ. ಒಂದು ಅಪವರ್ತನ ಒಂದಾಗಿದೆ, ಇನ್ನೊಂದು ಅಪವರ್ತನ ಅದೇ ಸಂಖ್ಯೆ ಅದರ ಅಪವರ್ತನವಾಗಿ ಇರ್ತದೆ. ಹಾಗೆ 2ಕ್ಕಿಂತ ಹೆಚ್ಚು ಫ್ಯಾಕ್ಟರ್ಸ್ ಅಥವಾ ಅಪವರ್ತನಗಳನ್ನು ಹೊಂದಿರುವ ಸಂಖ್ಯೆಯನ್ನು ನಾವು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ ಅಂತ ಹೇಳ್ತೇವೆ. ಸೊ ಈ ಪ್ರೈಮ್ ನಂಬರ್ಸನ್ನು ಬಿಟ್ಟು ಇರುವಂಥ ಸಂಖ್ಯೆಗಳು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆಗಳ ಗಣದಲ್ಲಿ ಬರ್ತದೆ. ಈಗ ನಿಮಗೆ ಕಾಂಪೋಸಿಟ್ ನಂಬರ್ ಅಂದರೆ ಏನು, ಹಾಗೆ ಅವಿಭಾಜ್ಯ ಸಂಖ್ಯೆಗಳು ಏನು ಅಂತ ಹೇಳಿ ಗೊತ್ತಾಗಿದೆ. ಈಗ ನಾವು ಈ ಥಿಯರಮನ್ನು ಅರ್ಥ ಮಾಡಿಕೊಳ್ಳುವ. ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ನೀವು ಯಾವುದೇ ಒಂದು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರನ್ನು ತೆಗೆದುಕೊಂಡ್ರೆ ಆ ಕಾಂಪೋಸಿಟ್ ನಂಬರನ್ನು ಹೇಗೆ ಬರೀಬಹುದಂದರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೋದು. ಅಂದರೆ ಯಾವುದೇ ಒಂದು ಕಾಂಪೋಸಿಟ್ ನಂಬರನ್ನು ತೆಗೆದುಕೊಂಡು ಮೊದಲಿಗೆ ನೀವು ಅದರ ಅಪವರ್ತನಗಳನ್ನು ಫೈಂಡ್ ಔಟ್ ಮಾಡಬೇಕು. ಆಮೇಲೆ ಆ ಅಪವರ್ತನಗಳು ಅವಿಭಾಜ್ಯ ಸಂಖ್ಯೆಗಳಾಗಿರಬೇಕು. ಆಮೇಲೆ ಆ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಥವಾ ಪ್ರಾಡಕ್ಟನ್ನು ಫೈಂಡ್ ಔಟ್ ಮಾಡಿದಾಗ ನಿಮಗೆ ಅದು ಕಾಂಪೋಸಿಟ್ ನಂಬರನ್ನು ಕೊಡ್ತದೆ. ಸೊ ಅದು ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಥವಾ ನಾವು ಅದನ್ನು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೇವೆ. ಸೊ ಈಗ ಇದನ್ನು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳುವ. ಈಗ ನಾನಿಲ್ಲಿ ಒಂದು ಸಂಖ್ಯೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ಉದಾಹರಣೆಗೆ ನಾನಿಲ್ಲಿ 96 ಎನ್ನುವಂಥ ನಂಬರನ್ನು ತೆಗೆದುಕೊಳ್ತೇನೆ. ಈ 96 ಎನ್ನುವಂಥ ನಂಬರ್ ಏನಿದೆ, ಇದು ಒಂದು ಕಾಂಪೋಸಿಟ್ ನಂಬರ್ ಅಥವಾ ಇದೊಂದು ಸಂಯುಕ್ತ ಸಂಖ್ಯೆ. ಯಾಕೆಂದರೆ ಇದು 2ಕ್ಕಿಂತ ಹೆಚ್ಚು ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ಗಳನ್ನು ಹೊಂದಿದೆ. ಸೊ ನಾವೀಗ ಈ ಥಿಯರಮನ್ನು ಅಪ್ಲೈ ಮಾಡಲಿಕ್ಕೆ ಏನು ಮಾಡಬೇಕಂದ್ರೆ, ಮೊದಲಿಗೆ ಪ್ರೈಮ್ ನಂಬರ್ಸಿಂದ ಭಾಗಿಸ್ತಾ ಬರಬೇಕು. ಸೊ ಸಣ್ಣ ಇರುವಂಥ ಪ್ರೈಮ್ ನಂಬರ್ಸ್ ಯಾವುದು? 2. ಸೊ ಮೊದಲಿಗೆ 2 ಇಂದ ಭಾಗಿಸ್ತಾ ಇದ್ದೇನೆ. ಸೊ 2 ಇಂದ ಭಾಗಿಸಿದಾಗ ಇಲ್ಲಿ ನಮಗೆ ಸಿಗ್ತಾ ಇದೆ 2 4s are 8, ಹಾಗೆ 16, 2 8s are 16. ಎಗೇನ್ ಪುನಃ 2 ಇಂದ ಭಾಗಿಸ್ಬೋದು. ಸೊ 2 2s are 4, 2 4s are 8. ನಂತರ ಪುನಃ ಎಗೇನ್ ನಾವು 2 ಇಂದ ಭಾಗಿಸ್ಬೋದು. ಸೊ 2 1s are 2, 2 2s are 4, 12. ಎಗೇನ್ 2 ಇಂದ ಭಾಗಿಸ್ಬೋದು. ಸೊ 2 6 are 12. ನೆಕ್ಸ್ಟ್ 2 3s are 6. ನಂತರ ಇಲ್ಲಿ 3 ಎನ್ನುವಂಥದ್ದು 2 ಇಂದ ಭಾಗಿಸಲ್ಪಡುವುದಿಲ್ಲ. ಆಮೇಲೆ ಸಿಗುವಂಥ ನಂಬರ್ ಯಾವುದು? 3 ಆಗಿದೆ. ಸೊ 3 ಇಂದ ಭಾಗಿಸಿದಾಗ 3 1s are 3. ಸೊ ಇಲ್ಲಿ ಕೊನೆಗೆ 1 ಸಿಗೋ ತನಕ ನಾವು ಈ ರೀತಿಯಲ್ಲಿ ಭಾಗಿಸ್ತಾ ಇರಬೇಕು ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳಿಂದ. ಈಗ ಈ ನಂಬರನ್ನು ಭಾಗಿಸಿದ ನಂತರ ಈ 96ಅನ್ನು ನಾವು ಯಾವ ರೀತಿಯಲ್ಲಿ ಬರೀಬೋದು? 96 is equal to 2 2 2 2 2. ಇದು 5 ಸಲ ಇದೆ. ಸೊ 2 ಇಂಟು 2 ಇಂಟು 2 ಇಂಟು 2 ಇದನ್ನು ಈ ರೀತಿಯಲ್ಲಿ ಬರೀತಾ ಇದ್ದೇನೆ. ಆಮೇಲೆ ಇಲ್ಲಿ 3 ಇದೆ, ಇಂಟು 3. ಸೊ 2 ಎನ್ನುವಂಥದ್ದು 5 ಸಲ 5 ಟೈಮ್ಸ್ ಇದೆ. ಸೊ 2 to the power 5 ಇಂಟು 3. ಸೊ ಇಲ್ಲಿ ನೀವು ಇದನ್ನು ಕಾಣ್ಬೋದು. ಇದು ಏನಾಗಿದೆ? 2 ಮತ್ತು 3 ಎನ್ನುವಂಥದ್ದು ಅವಿಭಾಜ್ಯ ಸಂಖ್ಯೆ ಅಥವಾ ಪ್ರೈಮ್ ನಂಬರ್. ಸೊ ಈ ಪ್ರೈಮ್ ನಂಬರ್ನ ಪ್ರಾಡಕ್ಟ್ ಅಥವಾ ಗುಣಲಬ್ಧದ ರೂಪದಲ್ಲಿ ನಾವು ಈ 96ಅನ್ನು ಬರ್ತಿದ್ದೇವೆ. ಹಾಗೆ 96 ಎನ್ನುವಂಥದ್ದು ಏನಿಲ್ಲಿ? ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್. ಸೊ ಯಾವುದೇ ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರನ್ನು ನಾವು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ಬರೀಬೋದು. ಅಥವಾ ಇಲ್ಲಿ ನೀವು ನೋಡ್ಬೋದು, ಎವ್ರಿ ಕಾಂಪೋಸಿಟ್ ನಂಬರ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ಡ್ ಆಸ್ ಅ ಪ್ರಾಡಕ್ಟ್ ಆಫ್ ಪ್ರೈಮ್ಸ್ and this factorization is unique apart from the order in which the prime factors occur. ಅದರರ್ಥ ಇಲ್ಲಿ ಈಗ ನೀವು ಈ ರೀತಿಯಲ್ಲಿ ಬರೀತಾ ಇರುವಾಗ ಇಲ್ಲಿರುವ ಆರ್ಡರನ್ನು ನೀವು ಬೇಕಾದರೆ ಚೇಂಜ್ ಮಾಡ್ಬೋದು. ಈಗ 2 to the power 5 ಇಂಟು 3 ಅಂತ ಬರೆದಿದ್ದೇನೆ, ಅಥವಾ 3 ಇಂಟು 2 to the power 5 ಅಂತ ಕೂಡ ಬರೀಬೋದು. ಆರ್ಡರನ್ನು ಚೇಂಜ್ ಮಾಡಿದರೆ ಇಲ್ಲಿ ಬರುವಂಥ ಪ್ರಾಡಕ್ಟಲ್ಲಿ ಯಾವುದೇ ವ್ಯತ್ಯಾಸ ಆಗೋದಿಲ್ಲ. ಅದೇ ರೀತಿ ಕಾಂಪೋಸಿಟ್ ನಂಬರ್ ಅಂತ ಹೇಳುವಾಗ ತುಂಬ ಕಾಂಪೋಸಿಟ್ ನಂಬರ್ಗಳು ಇರ್ಬೋದು. ಸೊ ಬೇರೆ ಬೇರೆ ಕಾಂಪೋಸಿಟ್ ನಂಬರಿಗೆ ಬೇರೆ ಬೇರೆ ರೀತಿಯ ಅಪವರ್ತನಗಳು ನಮಗೆ ಸಿಗ್ತದೆ. ಅಂದರೆ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧ ಸಿಗ್ತದೆ. ಯಾವುದೇ 2 ಕಾಂಪೋಸಿಟ್ ನಂಬರನ್ನು ತೆಗೆದುಕೊಂಡ್ರೆ ಅದರ ಅಪವರ್ತನಗಳ ಗುಣಲಬ್ಧ ಒಂದೇ ರೀತಿಯಾಗಿರುವುದಿಲ್ಲ. ಸೊ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ
the order in which the prime factor occur, the factorization is unique. ಅಂದರೆ ಬೇರೆ ಬೇರೆ ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆಗಳ ಸಿಗುವಂಥ ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧ ಏನಿದೆ ಅದು ಬೇರೆ ಬೇರೆ ಆಗಿರ್ತದೆ. ಒಂದೇ ರೀತಿಯ ಗುಣಲಬ್ಧ ಯಾವುದೇ ಎರಡು ಸಂಖ್ಯೆಗಳಿಗೆ ಸಿಗುವುದಿಲ್ಲ ಅಂಥೇಳಿ. ಹಾಗೆ ಈಗ ಇನ್ನೊಂದು ಸಂಖ್ಯೆನ ತೆಗೆದುಕೊಳ್ಳುವ. ಉದಾಹರಣೆಗೆ ನಾನಿಲ್ಲಿ 32760 ಈ ಸಂಖ್ಯೆನ ತೆಗೆದುಕೊಳ್ತೇನೆ. ಈಗ ಇದರ ಅಪವರ್ತನವನ್ನು ನಾವು ಫೈಂಡ್ ಔಟ್ ಮಾಡುವ. ಸೊ ಇದು ಈಗ 32,760 ಎನ್ನುವಂಥದ್ದು ಒಂದು ಕಾಂಪೋಸಿಟ್ ನಂಬರ್, ಅಥವಾ ನಾವು ಇದನ್ನು ಸಂಯುಕ್ತ ಸಂಖ್ಯೆ ಅಂತ ಹೇಳ್ಬೋದು. ಇದನ್ನು ನಾವೀಗ ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧವಾಗಿ ಬರೀಬೇಕು. ಸೊ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ಸಣ್ಣ ನಂಬರಿಂದ, ಸಣ್ಣದಾಗಿರುವಂತಹ ಪ್ರೈಮ್ ಫ್ಯಾಕ್ಟರ್ ಏನಿದೆ ಅದರಿಂದ ಭಾಗಿಸಬೇಕು. ಸೊ ಅದು ಸಣ್ಣದಾಗಿರುವಂಥ ಪ್ರೈಮ್ ಫ್ಯಾಕ್ಟರ್ಸ್ ಯಾವುದು? 2. ಸೊ 2 ಇಂದ ಭಾಗಿಸ್ತಾ ಇದ್ದೇನೆ. 2 1s are 2. ಸೊ ಇಲ್ಲಿ 1 ಉಳಿತದೆ. 12. 2 6 are 12. 2 3s are 7. ಪುನಃ 1 ಉಳಿತದೆ. 16 ಆಗ್ತದೆ. 2 8s are 16. 0. ನೆಕ್ಸ್ಟ್ ಪುನಃ ಇಲ್ಲಿ 2ರಿಂದ ಭಾಗಿಸ್ಬೋದು ನಾವು, ಯಾಕೆಂದರೆ ಇಲ್ಲಿ ಸಮಸಂಖ್ಯೆ ಅಥವಾ 0 ಇದೆ. ಪುನಃ 2ರಿಂದ ಭಾಗಿಸಿದರೆ 2 8s are 16. 2 1s are 2. 2 9s are 18. ಆಮೇಲೆ ಪುನಃ 0 ಸಿಗ್ತದೆ. ಪುನಃ ನಾವು ಇಲ್ಲಿ 2ರಿಂದ ಭಾಗಿಸ್ಬೋದು. ಸೊ 2 4s are 18. ನೆಕ್ಸ್ಟ್ 1ನಲ್ಲಿ ಭಾಗಿಸಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 19 ಇದೆ. ಸೊ 2 9s are 18. ಪುನಃ ಇಲ್ಲಿ 1 ಉಳಿತದೆ. ಸೊ 2 5s are 10. ನೆಕ್ಸ್ಟ್ ಇಲ್ಲಿ ಬೆಸ ಸಂಖ್ಯೆ ಅಥವಾ ಆಡ್ ನಂಬರ್ ಇದೆ, ಹಾಗಾಗಿ 2 ಇಂದ ಭಾಗಿಸಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನಾವೇನು ಮಾಡಬೇಕು? ನೆಕ್ಸ್ಟ್ ಬರುವಂಥ ಸಂಖ್ಯೆ ಯಾವುದು? 3. 3 ಇಂದ ಭಾಗಿಸ್ಲಿಕ್ಕೆ ಆಗ್ತದಾ ಅಂತ ನೋಡಬೇಕು. ಸೊ 3 ಇಂದ ಭಾಗಿಸ್ಲಿಕ್ಕೆ ಆಗ್ತದಾ ಅಂತ ನೋಡಲಿಕ್ಕೆ ನೀವು ಇದನ್ನು ಭಾಗಿಸುವ ಅಗತ್ಯ ಇಲ್ಲ. ಇಲ್ಲಿರುವ ಎಲ್ಲ ಡಿಜಿಟ್ಸನ್ನು ಆ್ಯಡ್ ಮಾಡಿ ನೋಡಿ. ಆ್ಯಡ್ ಮಾಡಿದಾಗ ಸಿಗುವಂಥ ಸಮ್ ಅಥವಾ ಮೊತ್ತ ಏನಿದೆ ಅದು 3 ಇಂದ ಭಾಗಿಸ್ಲಿಕ್ಕೆ ಆಗ್ತದೆ ಅಂತಾದರೆ ಈ ನಂಬರನ್ನು ಕೂಡ ನೀವು 3 ಇಂದ ಭಾಗಿಸ್ಬೋದು. ಈಗ 9 + 5 ಅಂತ ಹೇಳಿದರೆ 14. 14 + 4 ಅಂತ ಹೇಳಿದರೆ 18. ಸೊ 18. 3 6 are 18. ಸೊ ನಮಗೆ ಸಿಗುವಂಥ ಮೊತ್ತ ಅಥವಾ ಸಮ್ ಏನಿದೆ 3 ಇಂದ ಭಾಗಿಸಲ್ಪಡ್ತದೆ, ಹಾಗಾಗಿ ನಾವಿದನ್ನು 3 ಇಂದ ಭಾಗಿಸ್ಬೋದು. ಸೊ ಇಲ್ಲೀಗ 3 ಇಂದ ಭಾಗಿಸಿದರೆ ನಿಮಗೆ ಏನು ಉತ್ತರ ಸಿಗ್ತದೆ? 3 1s are 3. ಪುನಃ ಇಲ್ಲಿ 10 ಇದೆ. ಸೊ 3 3s are 9. ನೆಕ್ಸ್ಟ್ ಪುನಃ 19 ಉಳಿತದೆ. 3 6 are 18. ನೆಕ್ಸ್ಟ್ ಪುನಃ 1. ಸೊ 15. 3 5s are 15. ಆಮೇಲೆ ನೆಕ್ಸ್ಟ್ ಪುನಃ ಇದು 3 ಇಂದ ಭಾಗಿಸ್ಲಿಕ್ಕೆ ಆಗ್ತದ ಅಂತ ನೋಡಬೇಕು. ಸೊ 5 + 5 10. 11. 11 + 3 14. 15. ಸೊ 15. 3 5s are 15. ಸೊ ನಮಗೆ ಸಿಗುವಂಥ ಮೊತ್ತ ಇಲ್ಲಿ 3 ಇಂದ ಭಾಗಿಸಲ್ಪಡ್ತದೆ. ಅಂದರೆ ಈ ಇಡೀ ಸಂಖ್ಯೆಯನ್ನು ನಾವು 3 ಇಂದ ಭಾಗಿಸ್ಬೋದು. ಸೊ 3 4s are 12. ನೆಕ್ಸ್ಟ್ 3 5s are 15. ನೆಕ್ಸ್ಟ್ ಅಗೇನ್ 3 5s are 15. ಆಮೇಲೆ ಪುನಃ ಇದು 3 ಇಂದ ಭಾಗಿಸಲ್ಪಡ್ತದ ಅಂತ ನೋಡಿ. ಈಗೇನು 5 + 5 10. 10 + 4 14 ಸಿಗ್ತದೆ. 14 ಎನ್ನುವಂಥದ್ದು 3 ಇಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ, ಹಾಗಾಗಿ ನಾವು 3 ಇಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ ನೀವೇನು ಮಾಡಬೇಕು? ನೆಕ್ಸ್ಟ್ ಸಿಗುವಂಥ ಸಂಖ್ಯೆ, ನೆಕ್ಸ್ಟ್ 3 ನಂತರ ಬರುವಂಥ ಅವಿಭಾಜ್ಯ ಸಂಖ್ಯೆ ಯಾವುದು? ಪ್ರೈಮ್ ನಂಬರ್ ಯಾವುದು? 5. ಸೊ 5 ಇಂದ ಭಾಗಿಸಬೇಕು. ಸೊ 5 9s are 45. 5 1s are 5. ನೆಕ್ಸ್ಟ್ ಪುನಃ ಈಗ 91 ಇದೆ. 91ಅನ್ನು 5 ಇಂದ ಭಾಗಿಸ್ಲಿಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 5 ನಂತರ ಬರುವಂಥ ಪ್ರೈಮ್ ನಂಬರ್ ಯಾವುದು? 7. 7 ಇಂದ ಭಾಗಿಸಿ. ಸೊ ಇಲ್ಲಿ 7 1s are 7. ನೆಕ್ಸ್ಟ್ ಉಳಿತಾ ಇದೆ 2 ಅಂದರೆ 21. 7 3s are 21. ಆಮೇಲೆ ಇಲ್ಲಿ 13 ಸಿಕ್ಕಿದ್ದು. 13ಅನ್ನು 13ಇಂದ ಭಾಗಿಸಬೇಕು. ಕೊನೆಗೆ ನಮಗಿಲ್ಲಿ 1 ಅಂತ ಸಿಗ್ತದೆ. ಸೊ ಈಗ ನೀವಿಲ್ಲಿ ನೋಡ್ಬೋದು 32760 ಎನ್ನುವಂಥದ್ದು ಒಂದು ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆ. ಇದನ್ನು ನಾವು ಹೇಗೆ ಬರಿಬೋದು? 2 × 2 × 2. ಸೊ 2 × 2 × 2 3 ಸಲ 2 ಬರಬೇಕು. ಮತ್ತು 3 × 3. ಸೊ 3 × 3 × 5 × 7 × 13. 5 × 7 × 13. ಅಥವಾ ಇಲ್ಲಿ 2 3 ಟೈಮ್ಸ್ ಇದೆ. ಸೊ 2 to the power 3 ಅಂತ ತೆಗೆದುಕೊಳ್ಬೋದು. ಹಾಗೆ 3 2 ಟೈಮ್ಸ್ ಇದೆ. ಸೊ 3 ಸ್ಕ್ವೇರ್ ಇಂಟು 5 × 7 × 13. ಸೊ ಇಲ್ಲಿರುವಂಥ ಎಲ್ಲ ಸಂಖ್ಯೆಗಳು ಏನಾಗಿದೆ, ಇದೆಲ್ಲವೂ ಕೂಡ ಅವಿಭಾಜ್ಯ ಸಂಖ್ಯೆಗಳಾಗಿವೆ ಅಥವಾ ಪ್ರೈಮ್ ನಂಬರ್ಸ್ ಆಗಿದೆ. ಹಾಗೆ ಇಲ್ಲಿರುವಂಥ ಈ ಸಂಖ್ಯೆ ಏನಾಗಿದೆ, ಇದೊಂದು ಸಂಯುಕ್ತ ಸಂಖ್ಯೆ ಅಥವಾ ಕಾಂಪೋಸಿಟ್ ನಂಬರ್. ಸೊ ಈ ಕಾಂಪೋಸಿಟ್ ನಂಬರ್ ಅಥವಾ ಸಂಯುಕ್ತ ಸಂಖ್ಯೆಯನ್ನು ನಾವು ಈಗ ಅವಿಭಾಜ್ಯ ಸಂಖ್ಯೆಗಳ ಅಪವರ್ತನಗಳ ಗುಣಲಬ್ಧದ ರೂಪದಲ್ಲಿ ಬರೆದಿದ್ದೇವೆ. ನೀವಿಲ್ಲಿ ನೋಡ್ಬೋದು. ಸೊ ಈ ಥಿಯರಮನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಂತ ಹೇಳ್ತೇವೆ. ಇಲ್ಲಿ
ಕೊಟ್ಟಿರುವಂಥದ್ದೇನೆಂದರೆ, ಈ ರೀತಿ ನೀವು ಬರೆಯುವಾಗ ಈ ಆರ್ಡರನ್ನು ಚೇಂಜ್ ಮಾಡಿ ಕೂಡ ಬರೀಬೋದು. ಫಸ್ಟಿಗೆ 2a ಬರಬೇಕು, ನೆಕ್ಸ್ಟ್ 3a ಬರಬೇಕಂತಿಲ್ಲ. ಈಗ ನಾನು ಉದಾಹರಣೆಗೆ ಇದನ್ನು ಹೀಗೆ ಕೂಡ ಬರಿಬೋದು, 13 ಇಂಟು 5 ಇಂಟು 7 ಇಂಟು 2 ಟು ದ ಪವರ್ ಕ್ಯೂಬ್ ಇಂಟು 3 ಸ್ಕ್ವೇರ್, ಈ ಥರ ಕೂಡ ಬರಿಬೋದು. ಆರ್ಡರ್ ಚೇಂಜ್ ಆಗ್ಬೋದು. ಆದರೆ ಬೇರೆ ಬೇರೆ ಕಾಂಪೋಸಿಟ್ ನಂಬರ್ಸ್ ಏನಿದೆ ಅದನ್ನು ನೀವು ಅದರ ಅಪವರ್ತನವನ್ನು ಫೈಂಡ್ ಔಟ್ ಮಾಡುವಾಗ, ಗುಣಲಬ್ಧದ ರೂಪದಲ್ಲಿ ಬರೆಯುವಾಗ ಅದೆಲ್ಲವೂ ಕೂಡ ಅನನ್ಯವಾಗಿರ್ತದೆ ಅಥವಾ ಯುನೀಕ್ ಆಗಿರ್ತದೆ. ಯಾವುದೇ ಎರಡು ಕಾಂಪೋಸಿಟ್ ನಂಬರಿಗೆ ಸೇಮ್ ಗುಣಲಬ್ಧ, ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ನಿಮಗೆ ಸಿಗುವುದಿಲ್ಲ. ಬೇರೆ ಬೇರೆ ಕಾಂಪೋಸಿಟ್ ನಂಬರಿಗೆ ಬೇರೆ ಬೇರೆ ಗುಣಲಬ್ಧ ಅಥವಾ ಪ್ರೈಮ್ ಫ್ಯಾಕ್ಟರ್ನ ಗುಣಲಬ್ಧ ಅಥವಾ ಪ್ರಾಡಕ್ಟ್ ನಿಮಗೆ ಸಿಗ್ತದೆ ಅಂತ ಅರ್ಥ. ಸೊ ಈ ಥಿಯರಮನ್ನು ನಾವು ಅಂಕಗಣಿತದ ಮೂಲ ಪ್ರಮೇಯ ಅಥವಾ ಫಂಡಮೆಂಟಲ್ ಥಿಯರಮ್ ಆಫ್ ಅರಿಥ್ಮೆಟಿಕ್ ಅಂತ ಹೇಳ್ತೇವೆ.